ಯಾಕೆ ಕನ್ನಡ ಮಾತಾಡೋದ? ಕನ್ನಡ ಬರಲ್ವಾ ನಿನಗೆ? ಹಾ, ನಾನು ಡೈಲಿ ಮಾತಾಡೋದೇ ಕನ್ನಡ. ಮನೇಲೂ ಫುಲ್ ಕನ್ನಡನೇ ಮಾತಾಡೋದು. ಮತ್ತೇನದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಇಂಗ್ಲೀಷಲ್ಲಿ ಮಾತಾಡೋದು? ಅದಾ, ನನ್ಗೆ ಇಂಗ್ಲೀಷ್ ಬರಲ್ಲ, ಸೊ ಕಲಿತಾ ಇದ್ದೀನಿ. ಹಾಗಾದ್ರೆ ನಿಂಗೆ ಇಂಗ್ಲೀಷ್ ಬರಲ್ಲ? ಇಲ್ಲ, ಬಂದಿದ್ರೆ ನಾನೇ ಆ ಥರ ಮಾತಾಡ್ತಾ ಇದ್ದೆ, ಲೋ ಕಾನ್ಫಿಡೆನ್ಸು ಮತ್ತೆ ಸ್ಲೋ ಆಗಿ. ಲೈಕ್ ನೋಡಿ, ಈ ಥರ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀವಿ ಕಾನ್ಫಿಡೆನ್ಸ್ ಜೊತೆ. ಸೊ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಕಲಿತಾ ಇರೋದು. ಏನಕ್ಕೆ ಇಂಗ್ಲೀಷ್ ಕಲಿತಾ ಇರೋದು? 5 ತಿಂಗಳ ಹಿಂದೆ ನಾನು ಫುಲ್ ಡಿಪ್ರೆಷನ್ ಇದ್ದೆ, ಮಂತಿನ ಏನೋ ಇತ್ತು, ಎಕ್ಸೆಟ್ರಾ ಎಕ್ಸೆಟ್ರಾ. ಕನ್ನಡಿಲಿ ನನ್ನನ್ನು ನಾನು ನೋಡ್ಕೊಂಡಾಗ ಇದು ನನಗೆ ಶಾಕು, ಇದು ನಾನಾ? ಗಾಡ್, ಏನಾಗೈತಿ, ಏನು ಮಾಡ್ಕೋತಾ ಇದ್ದೀನಿ ನನಗೆ ನಾನು ಅಂತ. ಸೊ ಆಮೇಲೆ ಒಂದಿನ ಡಿಸೈಡ್ ಮಾಡಿದೆ ಜಿಮ್ಗೆ ಜಾಯ್ನ್ ಆಗೋಣ ಅಂತ. ಬಟ್ ನಾನು ವರ್ಕ್ ಲೈಫ್ ಜೊತೆ ಬ್ಯಾಲೆನ್ಸ್ ಮಾಡ್ತೀನಿ ಜಿಮ್ನ ಅಂತ ಡೌಟು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಫುಲ್ಲು ರಿಸರ್ಚ್ ಮಾಡಿದೆ ಇಂಟರ್ನೆಟಲ್ಲಿ, ಏನೇನು ಬೇಕು, ಏನು ವರ್ಕೌಟು, ಏನು ಡಯಟು ಎಲ್ಲ ರಿಸರ್ಚ್ ಮಾಡಿದೆ. ಆಮೇಲೆ ಇದು ಬಂತು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫೈಬರು ಮತ್ತು ಫ್ಯಾಟ್ಸು. ಸೊ ಈ ಪ್ರೋಟೀನ್ ಅಂದರೆ ನಾನು ಶಾಕು, ಲೈಕ್ ಏನಪ್ಪ ಇದು ಪ್ರೋಟೀನ್ ಅಂತ. ಸೊ ಆಮೇಲೆ ಗೊತ್ತಾಯಿತು ಈ ಪ್ರೋಟೀನ್ ಏನು ಹೆಲ್ಪ್ ಆಗುತ್ತೆ ಅಂದರೆ, ಲೈಕ್ ನಾವು ವರ್ಕೌಟ್ ಮಾಡ್ತಾ ಇರ್ತೀವಿ, ಸೊ ಆವಾಗ ಮಸಲ್ಸ್ ಬ್ರೇಕ್ ಆಗುತ್ತೆ. ಸೊ ಆ ಬ್ರೇಕ್ ಆದಾಗ ಆ ಪ್ರೋಟೀನ್ ಏನು ಮಾಡುತ್ತೆ, ರಿಪೇರ್ ಮಾಡುತ್ತೆ ಮತ್ತೆ ಗ್ರೋ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿ ಚೆನ್ನಾಗಿ ಮಾಡಿದ್ಯಾ, ಅದು 4 monthsಲ್ಲಿ ಯಾರ್ದು ಹೆಲ್ಪ್ ಇಲ್ಲದೆ. ಗ್ರೇಟ್ ಗ್ರೇಟ್, ಥ್ಯಾಂಕ್ಸ್. ಸೊ ಅವಾಗ ರಿಯಲೈಸು ಜಸ್ಟ್ ಬಾಡಿ ಟ್ರೈನ್ ಮಾಡಿದ್ರೆ ಆಗಲ್ಲ, ಬ್ರೈನ್ ಕೂಡ ಟ್ರೈನ್ ಮಾಡಬೇಕು. ಸೊ ಆಮೇಲೆ ಯಾವುದೇ ಫೀಲ್ಡಲ್ಲಿ ಗ್ರೋ ಆಗಬೇಕು ಅಂದರೆ ಇಂಗ್ಲೀಷ್ ಕಲೀಲೇಬೇಕು. ಅದೇ ಎಲಾನ್ ಮಸ್ಕ್ ಮತ್ತು ಬಿಲಿಯನ್ ಗೇಟ್ಸ್, ಬೇರೆ ಬೇರೆ ಬಿಲಿಯನ್ಸ್ ಅವರು ಬುಕ್ ರೀಡ್ ಮಾಡ್ತಾ ಇರ್ತಾರೆ. ಹಾ, ಅವ್ರಿಗೇನೈತೆ ಅವಶ್ಯಕತೆ ಬುಕ್ ಓದೋದು, ಬಟ್ ಆದರೂ ಓದ್ತಾನೆ ಇರ್ತಾರೆ. ನಮಗೆ ಓದು ಅಂದರೆ ಓದಲ್ಲ.